ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮಗೆಲ್ಲ ಇವತ್ತು ದೀಪಾವಳಿ ಹಬ್ಬಕ್ಕೆ ಯಾವ ರೀತಿ ಸ್ಪೆಷಲ್ಲಾಗಿ ಬೇಕ್ರಿ ಸ್ಟೈಲ್ ಬಾದುಷಾ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡೋಕೆ ಮುಂಚೆ ಈ ವಿಡಿಯೋ ನೋಡ್ತೀರಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಚಾನಲ್ನಲ್ಲಿ ಬರೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತು ಹೊಸ ರೆಸಿಪಿ ಇಷ್ಟ ಆದರೆ ನಮ್ಮ ವಿಡಿಯೋಗೆ ತಪ್ಪದಿರ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗಿದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಬೇಕ್ರಿ ಸ್ಟೈಲ್ ಬಾದುಷಾ ಮಾಡೋದಂತ. ನೋಡಿ, ಮೊದಲಿಗೆ ನಾನು ಬಾದುಷಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಹಿಟ್ಟನ್ನ ತಯಾರಿಸ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲೊಂದು ಬೌಲ್ನ ಇಟ್ಕೊಂಡಿದ್ದೀನಿ. ಈಗ ಬೌಲ್ಗೆ ಒಂದು 200 ಗ್ರಾಮ್ ಅಷ್ಟು ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಆಲ್ ಪರ್ಪಸ್ ಫ್ಲೋರ್. ಈಗ ಮೈದಾ ಹಿಟ್ಟು ಆ್ಯಡ್ ಮಾಡಿದಾದ್ಮೇಲೆ ನಾನು ಚಿರೋಟಿ ರವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಿರೋಟಿ ರವೆನ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ನೀವು ಮೈದಾ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಅರ್ಧದಷ್ಟು ನೀವು ಚಿರೋಟಿ ರವೆ ತೊಗೋಬೇಕಾಗತ್ತೆ. ಈಗ ಮೈದಾ ಮತ್ತು ಚಿರೋಟಿ ರವೆ ಹಾಕಿದಾದ್ಮೇಲೆ ನೀವು ಮಧ್ಯದಲ್ಲಿ ಈ ರೀತಿ ಹೋಲ್ ಮಾಡ್ಕೊಳ್ಬೇಕಾಗತ್ತೆ ತುಪ್ಪನ ಆ್ಯಡ್ ಮಾಡೋದಕ್ಕೋಸ್ಕರ. ಈಗ ನಾನು ಕಾಯಿಸಿಟ್ಕೊಂಡಿರೋಂಥ 50 ಗ್ರಾಮ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದು ಪರಿಶುದ್ಧವಾಗಿ ಮನೇಲೇ ಮಾಡ್ಕೊಂಡಿರೋವಂಥ ತುಪ್ಪ ಯಾವ ರೀತಿ ಮಾಡೋದಂತ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು ಬೇಕಿದ್ರೆ. ಈ ರೀತಿಯಾಗಿ ಕಾಯಿಸಿಟ್ಕೊಂಡಿರುವಂಥ ತುಪ್ಪ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಕಂಪ್ಲೀಟಾಗಿ ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ತುಪ್ಪ ಎಷ್ಟು ಆ್ಯಡ್ ಮಾಡ್ಕೊಳ್ತೀರೋ ಬಾದುಷಾ ಅಷ್ಟು ಟೇಸ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಉಡಿಯಾಗಿ ತುಪ್ಪ ಎಲ್ಲ ಕಡೆ ಮಿಕ್ಸ್ ಆಗಬೇಕು, ಆ ರೀತಿಯಾಗಿ ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡ್ಬೋದು ನೀವು ತುಪ್ಪ ಎಷ್ಟು ಚೆನ್ನಾಗಿ ಎತ್ಕೊಳ್ತಾ ಇದೆ ಅಂತ. ಅದೇ ಥರ ನೀವು ಸ್ವಲ್ಪ ತುಪ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಬಾದುಷಾ ಟೇಸ್ಟಿ ಆಗಿರುತ್ತೆ. ನೋಡಿ, ಇವಾಗ ಸ್ವಲ್ಪನೇ ವಾಟರ್ನ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಜಾಸ್ತಿ ಗಟ್ಟಿಯಾಗಿ ಅಥವಾ ತೆಳುವಾಗಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ, ಒಂದು ಮೀಡಿಯಮ್ ಆಗಿ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ನಾದುತ್ತಾ ನೀವು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ. ಆವಾಗೇ ನಮಗೆ ಲೇಯರ್ ಬರೋದು ಬಾದುಷಾ. ನೋಡಿ, ಈ ರೀತಿಯಾಗಿ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ವ ನಿಮಗೆ, ಚಪಾತಿಗೆ ಯಾವ ರೀತಿ ಕಲಿಸ್ಕೊಳ್ತೀರೋ ಆ ರೀತಿ ಕಲಿಸ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ರೌಂಡಕ್ಕೆ ಮಾಡ್ಕೊಂಡಿದ್ದಾದಮೇಲೆ ನೀವು 2 ಕೈನ ಯೂಸ್ ಮಾಡಿಕೊಂಡು ಈ ಥರ ಟ್ವಿಸ್ಟ್ ಮಾಡಬೇಕು. ಅದೇ ಥರ ಸುತ್ತಲೂ ಟ್ವಿಸ್ಟ್ ಮಾಡಿ ಈ ರೀತಿಯಾಗಿ. ಆವಾಗೇ ನಿಮಗೆ ಬಾದುಷಾ ಲೇಯರ್ ಆಗಿ ಚೆನ್ನಾಗಿ ಕಾಣುತ್ತೆ. ರೀತಿಯಾಗಿ ಉಂಡೆ ಮಾಡಿಕೊಂಡು ಬೌಲ್ಗೆ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ನೆನೆಯೋಕೆ ಬಿಡೋಣ. ಅಷ್ಟರಲ್ಲೇ ನಾವು ಬಾದುಷಾಗೆ ಪಾಕ ಯಾವ ರೀತಿ ಮಾಡೋದಂತ ನೋಡೋಣ. ಇವಾಗ ನಾನು ಪಾಕ ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ಪಾತ್ರನ ಇಟ್ಕೊಳ್ತಾ ಇದ್ದೀನಿ. ಈಗ ಪಾತ್ರೆಗೆ ನಾನು ಒಂದು 1/4 kg ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಲೈಕ್ 200 ಗ್ರಾಮ್ ಅಷ್ಟು. ನೋಡಿ, ನಾನಿಲ್ಲೊಂದು 250 ಗ್ರಾಮ್ ಅಷ್ಟು ಸಕ್ಕರೆ ತೊಗೊಂಡಿರೋದ್ರಿಂದ ನಾನು ಯಾವ ಕಪ್ಪಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ನೋ ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆವಾಗ ಅದು ತೆಳುವು ಪಾಕ ಆಗೋಗುತ್ತೆ. ಅಥವಾ ಕಡಿಮೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಗಟ್ಟಿ ಪಾಕ ಆಗುತ್ತೆ. ಸೊ ಮೀಡಿಯಮ್ ಆಗಿ ನೋಡಿಕೊಂಡು ನೀವು ಒಂದೆಳೆ ಪಾಕ ಬರೋಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಪಾಕಕ್ಕೆ ನೀರು ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇದು ಒಂದೆಳೆ ಪಾಕ ಬರೋಷ್ಟರಲ್ಲಿ ನಾವು ಬಾದುಷಾನ ಯಾವ ರೀತಿ ತಯಾರಿಸೋದಂತ ನೋಡೋಣ ಬನ್ನಿ. ನೋಡಿ, ಇವಾಗ ಒಂದು ಕಡಾಯಿಗೆ ನಾನು ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಬಾದುಷಾ ಕಂಪ್ಲೀಟಾಗಿ ಮುಳುಗಬೇಕು ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಬೇಕು. ಈಗ ಎಣ್ಣೆನ ಕಾಯಕ್ಕೆ ಬಿಡೋಣ. ಅಷ್ಟರಲ್ಲಿ ಹಿಟ್ಟು ಯಾವ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ನಾನು ಬಾದುಷಾ ಹಿಟ್ಟು ಕಲಸಿಕ್ಕಿ ಒಂದು 10 ನಿಮಿಷ ಆಗಿದೆ. ಓಪನ್ ಮಾಡಿ ನೋಡೋಣ ಯಾವ ರೀತಿ ನೆಂದಿದೆ ಅಂತ. ನೋಡ್ಬೋದು ನೀವು ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ನೋಡಿ, ಯಾವ ರೀತಿ ಲೇಯರ್ ಆಗಿ ನೋಡಿ, ಈ ರೀತಿಯಾಗಿ ಲೇಯರ್ ಬರೋವರೆಗೂ ನೀವು ನೆನೆಸಿದ್ರೆ ಸಾಕಾಗುತ್ತೆ. ನಾವಿವಾಗ ಬಾದುಷಾಗೆ ಉಂಡೆ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ನೀವು ಆ ರೀತಿಯಾಗಿ ಉಂಡೆ ಮಾಡ್ಕೊಳ್ಬೋದಾಗುತ್ತೆ. ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ಆಮೇಲೆ ಶೇಪ್ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ.
ನೋಡಿ ಈ ರೀತಿಯಾಗಿ ನೋಡ್ಬೋದು ನೀವು. ನಾನು ಇವಾಗ ಕಂಪ್ಲೀಟಾಗಿ ಹಿಟ್ಟನ್ನ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನಾನು 200 ಗ್ರಾಮಷ್ಟು ಮೈದಾ ಹಿಟ್ಟು ಹಾಗೂ 100 ಗ್ರಾಮಷ್ಟು ಚಿರೋಟಿ ರವೆಲಿ ಈ ರೀತಿಯಾಗಿ 9 ಬಾದುಷಾ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಸೈಜ್ ಚಿಕ್ಕದು ಮಾಡಿಕೊಂಡು 10 ಮಾಡ್ಕೊಳ್ಬೋದು. ಈಗ ಬಾದುಷಾ ಶೇಪ್ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಈಗ ಒಂದು ಉಂಡೆನ ಈ ರೀತಿ ಕೈನಲ್ಲಿ ತಗೊಂಡು ನೋಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ಚೆನ್ನಾಗಿ ಈ ಥರ ನಾದ್ಕೊಳ್ಬೇಕಾಗತ್ತೆ. ನೋಡಿ ಹಿಂಗೆ ಪ್ರೆಸ್ ಮಾಡಬೇಕು, ನಾದಬೇಕು, ಪ್ರೆಸ್ ಮಾಡಬೇಕು, ನಾದಬೇಕು. ಹಾಗೆ ನಮಗೆ ಲೇಯರ್ ಬರೋದು. ಈ ರೀತಿ ಚೆನ್ನಾಗಿ ನಾದಿದಾದ್ಮೇಲೆ ಈ ರೀತಿಯಾಗಿ ಒಂದು ಮೂಲೆಗೆ ತಂದಿಟ್ಕೊಳ್ಳಿ. ತಂದಿಟ್ಟು ಈ ಥರ ಪ್ರೆಸ್ ಮಾಡಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿದ್ರೆ ಮುಗೀತು. ಇಷ್ಟೇ ಈಸಿ ಬಾದುಷಾ ಶೇಪ್ ಮಾಡ್ಕೊಳ್ಳೋದು. ಇದೇ ಥರ ಉಳ್ದಿರೋ ಹಿಟ್ಟಿನಲ್ಲಿ ನೀವು ಬಾದುಷಾ ಶೇಪ್ನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಬಾದುಷಾ ಶೇಪ್ನಲ್ಲಿ ನಾನು ಎಲ್ಲ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ, ನೀವು ನೋಡ್ಬೋದು. ಈಗ ಎಣ್ಣೆನ ಚೆನ್ನಾಗಿ ಕಾದಿದಾದ್ಮೇಲೆ ಸ್ಲಿಮ್ಮಲ್ಲಿ ಇಟ್ಕೊಳ್ಳೋಣ. ಈಗ ಒಂದೊಂದೇ ಬಾದುಷಾನ ಬಿಡ್ತಾ ಬರೋಣ. ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಬಿಡ್ತಾ ಬನ್ನಿ. ಒಂದಕ್ಕೊಂದು ಅಂಟ್ಕೊಳ್ದೇ ಇರೋ ಥರ ಬಿಡಿಯಾಗಿ ಬಾದುಷಾನ ಬಿಡಿ. ನೀವು ಯಾವತ್ತೂ ಬಾದುಷಾ ಕರಿಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ಮೇಲೆಲ್ಲ ಸೀದೋದಂಗೆ ಆಗುತ್ತೆ. ನೀವು ಬೆಂದಿದೆ ಅಂತ ರಿಮೂವ್ ಮಾಡಿರ್ತೀರ, ಆದರೆ ಒಳಗಡೆ ಬೆಂದೇ ಇರಲ್ಲ. ನೋಡಿ ಈಗ ನಾನು ಕಂಪ್ಲೀಟಾಗಿ 9 ಬಾದುಷಾನು ಆ್ಯಡ್ ಮಾಡಿದ್ದೀನಿ. ಈಗ ಅದು ಲೈಟ್ ಬ್ರೌನ್ ಅಥವಾ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗ್ತಿದೆ. ನೀವು 2 ಸೈಡ್ನೂ ಈ ರೀತಿಯಾಗಿ ಮಗ್ಚಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ. ಈಗ ಬಾದುಷಾ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ನಾವು ಪಾಕ ಯಾವ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಇವಾಗ ಪಾಕ ಈ ರೀತಿಯಾಗಿ ರೆಡಿ ಆಗಿದೆ. ನೋಡ್ಬೋದು ನೀವು, ಒಂದೇಳೆ ಪಾಕ ಬಂದಿದೆ. ನೋಡಿ ಈ ರೀತಿಯಾಗಿ ಪಾಕ ರೆಡಿ ಆದಮೇಲೆ ನಾನು ಇದಕ್ಕೆ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 4 ರಿಂದ 5 ಏಲಕ್ಕಿನ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಏಲಕ್ಕಿ ಪುಡಿ ಹಾಕಿದಾದ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕಂಪ್ಲೀಟಾಗಿ ನಮಗೆ ಒಂದೆಡೆ ಪಾಕ ರೆಡಿ ಆಗಿದೆ, ನೋಡ್ಬೋದು ನೀವು. ಇವಾಗ ನಾವು ಪಾಕ ಮಾಡಿದಾದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಗ್ಯಾಸ್ ಆಫ್ ಮಾಡಿದಾದ್ಮೇಲೆ ನಾನು ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಳ್ಳೋದ್ರಿಂದ ಪಾಕ ಯಾವುದೇ ಕಾರಣಕ್ಕೂ ಗಟ್ಟಿ ಆಗಲ್ಲ. ಹಾಗೆ ಬಾದುಷಾ ಕೂಡ ಶೈನಿಯಾಗಿ ಬರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಈಗ ನಿಂಬೆಹಣ್ಣು ಹಾಕಿದ್ದಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪಾಕ ಕಂಪ್ಲೀಟಾಗಿ ರೆಡಿ ಆಗಿದೆ. ಬಾದುಷಾ ಯಾವ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಈ ರೀತಿಯಾಗಿ ಬಾದುಷಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ಸೈಡು ಅಷ್ಟೇ ಚೆನ್ನಾಗಿ ಈ ರೀತಿಯಾಗಿ ಬೆಂದಿರಬೇಕು. ನೋಡಿ ಇವಾಗ ಲೈಟ್ ಗೋಲ್ಡನ್ ಕಲರ್ ಬಂದಿದೆ ಬಾದುಷಾ. ಇವಾಗ ನಾವು ಎಣ್ಣೆಯಿಂದ ರಿಮೂವ್ ಮಾಡಿಕೊಂಡು ಇನ್ನೊಂದು ಸಪ್ರೇಟ್ ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ನೋಡಿ ಇವಾಗ ಬಾದುಷಾನ ಕಂಪ್ಲೀಟಾಗಿ ಪೂರ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಪಾಕಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಪಾಕಕ್ಕೆ ನಾವು ಒಂದೊಂದೇ ಬಾದುಷಾನ ಆ್ಯಡ್ ಮಾಡ್ತಾ ಬರೋಣ. ನೋಡಿ ಈಗ ಕಂಪ್ಲೀಟಾಗಿ ಪಾಕಕ್ಕೆ ಬಾದುಷಾ ಈ ರೀತಿ ಡಿಪ್ ಆಗಬೇಕು. ನೋಡಿ ಈಗ ಎಲ್ಲ ಬಾದುಷಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಪಾಕನ ಈ ರೀತಿ ಮೇಲೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಅಥವಾ ಈ ರೀತಿಯಾಗಿ ಹಿಂದೆಗಡೆ ಮಗ್ಚಾಕೊಳ್ಳಿ, ಆಗ ಪಾಕ ಸ್ಪ್ರೆಡ್ ಆಗುತ್ತೆ. ನೋಡ್ಬೋದು ನೀವು ಪಾಕ ಯಾವ ರೀತಿಯಾಗಿ ಶೈನಿಂಗ್ ಬರ್ತಿದೆ ಅಂತ. ಇದಕ್ಕೋಸ್ಕರನೇ ನಾನು ನಿಂಬೆಹಣ್ಣು ಆ್ಯಡ್ ಮಾಡ್ಕೊಂಡಿದ್ದು. ನೋಡಿ ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಬಾದುಷಾನ 15 ಮಿನಿಟ್ಸ್ ಚೆನ್ನಾಗಿ ನೆನೆಯಕ್ಕೆ ಬಿಡೋಣ. ನೋಡಿ ಇವಾಗ ಒಂದು 10 ಮಿನಿಟ್ಸ್ ಆಗಿದೆ. ಓಪನ್ ಮಾಡಿ ನೋಡೋಣ ಯಾವ ರೀತಿಯಾಗಿ ನೆಂದಿದೆ ಅಂತ. ನೋಡ್ಬೋದು ನೀವು ಪ್ರತಿಯೊಂದು ಬಾದುಷಾನ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ತುಂಬ ಸಾಫ್ಟಾಗಿ ಬೆಂದಿದೆ. ಬಾದುಷಾ ಕಂಪ್ಲೀಟಾಗಿ ರೆಡಿ ಆಗಿದೆ. ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ರೀತಿಯಾಗಿ ಬೇಕ್ರಿ ಸ್ಟೈಲ್ ಬಾದುಷಾನ ಮನೆಯಲ್ಲಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದಂತ.
ಈ ರೆಸಿಪಿನ ಖಂಡಿತ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಗಿತ್ತಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ಟೇಸ್ಟಿ ರೆಸಿಪೀಸ್ಗಾಗಿ ನಮ್ಮ ಟೇಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿ ಹೊಸ ರೆಸಿಪಿ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.